ಇಡಬೇಡಿ, ಅದನ್ನು ಮುಗಿಸಿ ಹಾಕಿ ಅಂಥೇಳಿ ಮುಜ್ತಬಾ ಖಮೇನೈ, ಅಯಾತೊಲ್ಲಾ ಖಮೇನಿ ಅವರ ಮಗ ಅರ್ಥಾತ್ ಇರಾನ್ನ ಉತ್ತರಾಧಿಕಾರಿ ಈ ಮಾತು ಹೇಳ್ತಾರೆ ಅಂತ ಹೇಳಿದ್ರೆ ಹೇಗಿದು, ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ನಾವು ಅಂಥೇಳಿ. ಇದು ತನ್ನ ದೇಶದ ಜನಗಳಿಗೆ ನಮಗೇನೂ ಆಗಿಲ್ಲ, ನಾನಿದ್ದೀನಿ, ಅಮೆರಿಕ ನಾನು ಬಿಡಲ್ಲ ಅಂಥೇಳಿ ಹೇಳುವಂಥ ಹುಂಬಧೈರ್ಯವ ಅಥವಾ ಪ್ರಾಕ್ಟಿಕಲ್ಲಾಗಿಯೂ ಇರಾನ್ಗೆ ಇನ್ನೂ ಆ ಶಕ್ತಿ ಉಳ್ಕೊಂಡಿದೆಯಾ ಅಂತ. ಗುಡ್ ಈವ್ನಿಂಗ್ ಟು ಮೈ ಫೆಲೋ ಪ್ಯಾನಲಿಸ್ಟ್. ಈಗ ಯಾರು ಬಂದಲ್ಲಿ ಕೂತ್ಕೊಂಡಿದ್ದಾರಲ್ಲ, ಮುಜ್ತಬಾ ಖಮೇನಿ, ನೋನ್ ಟು ಬಿ ಕಟ್ಟರ್ ವಾರಿಯರ್. ಯಾಕಂತ ಹೇಳಿದ್ರೆ ಆಫ್ ಆಲ್ ದ ಸನ್ಸ್ ಆಫ್ ಖಮೇನಿ, ಅಯಾತೊಲ್ಲಾ ಖಮೇನಿ, ಈ ಒಬ್ಬ ಮನುಷ್ಯ ಇದ್ದಾನಲ್ಲ, ಇವನು ಒಬ್ಬನೇ ಆಕ್ಟಿವ್ ಆಗಿ ತಂದೆ ಜೊತೆ ಅಡ್ಮಿನಿಸ್ಟ್ರೇಷನಲ್ಲಿ ಇನ್ವಾಲ್ವ್ ಆಗಿದ್ದು. ಸೊ ಎಲ್ಲ ಇನ್ ರೂಟ್ಸ್ ಫಸ್ಟ್ಲಿ ಇವ್ರಿಗೆ ಗೊತ್ತಿದೆ. ಓಕೆ, ಅಂದರೆ ಅವರ ಇಂಟರ್ನಲ್ ಅಫೇರ್ಸ್ ಏನೇನಿತ್ತು ಅದರಲ್ಲೆಲ್ಲನೂ ತುಂಬ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿದೆ. ಒಬ್ಬ ಮಗ, 6ನೇ ಮಗ ಮುಜ್ತಬಾ ಖಮೇನಿ. ಸೊ ಹಿ ನೋಸ್ ಥಿಂಗ್ಸ್. ಸೆಕೆಂಡ್ಲಿ, ಈಗ ಇಷ್ಟೊಂದೆಲ್ಲ ನಡೀತಾ ಇದೆ ಅಲ್ಲಿ. ಹೇಗಂತ ಹೇಳಿದ್ರೆ, ಕ್ರೈಸಿಸ್ ನೀವು ಹೇಳಿದ್ರಲ್ಲ, ಆ್ಯಸಿಡ್ ರೈನ್ ಕೂಡ ಬರ್ತಾ ಇದೆ ಈಗ ಅಲ್ಲಿ. ಆ್ಯಂಡ್ ಇಟ್ಸ್ ಟ್ರೂ, ಆ್ಯಸಿಡ್ ರೈನ್ ಬರುತ್ತೆ. ದಟ್ ಇಸ್ ಅ ರೀಸನ್ ವಿ ವಿಲ್ ಟಾಕ್ ಅಬೌಟ್. ಏನಕ್ಕೆ ಆಗ್ತಿದೆ ಅನ್ನೋದು ಇಟ್ಸ್ ಪ್ಯೂರ್ ಸೈನ್ಸ್. ಅದು ಏನಕ್ಕೆ ಆಗ್ತಿದೆ ಅನ್ನೋದು ಈಗ. ಸೊ ಇಷ್ಟೊಂದೆಲ್ಲ ಆಗಿ, ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದೊಂದು ಅಟ್ಯಾಕ್ಸ್ ಅಂತೂ ಆಗ್ತಾನೆ ಇದೆ. ಆ್ಯಂಡ್ ಅವರ ದೊಡ್ಡ ದೊಡ್ಡ ಆಯಿಲ್ ರಿಫೈನರೀಸ್ ಏನೇನಿದೆ ಅದ್ರ ಮೇಲೆ ಕಂಟಿನ್ಯೂಸ್ ಅಟ್ಯಾಕ್ಸ್ ನಡೀತಾ ಇದೆ. ಈ ಕಂಟಿನ್ಯೂಸ್ ಅಟ್ಯಾಕ್ಸ್ ಎಷ್ಟು ಡೆವಾಸ್ಟೇಟಿಂಗ್ ಆಗಿದೆ ಅಂತ ಹೇಳಿದ್ರೆ, ಅವರ ಒಂದು ಮೂಲಾಧಾರ ಅಲ್ಲಿ ನೀರು ಕಡಿಮೆ. ಓಕೆ, ಆ ಪ್ರದೇಶಗಳಿದೆಯಲ್ಲ, ಮಧ್ಯಪ್ರಾಚ್ಯ ಅಂತ ಏನು ಕರೀತಾರೆ, ಅಲ್ಲಿ ನೀರು ಕಡಿಮೆ, ಬಟ್ ಅಲ್ಲಿ ಪೆಟ್ರೋಲಿಯಂ ಜಾಸ್ತಿ ಸಿಗುತ್ತೆ. ಆ್ಯಂಡ್ ಎವ್ರಿಥಿಂಗ್ ದಟ್ ದೇ ಹ್ಯಾಡ್ ವಾಸ್ ಥ್ರೂ ಪೆಟ್ರೋಲ್. ಓಕೆ, ಆ ಒಂದು ಪೆಟ್ರೋಲಿಯಂ ಏನಿದೆಯಲ್ಲ ಅದೇ ಅವರ ಒಂದು ಮೂಲಾಧಾರ. ಅಂತಹ ಒಂದು ಮೂಲಾಧಾರಕ್ಕೆ ಫಸ್ಟ್ಲಿ ಇವ್ರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ನಾವು ಅಮೆರಿಕಾ ಮತ್ತು ಇಸ್ರೇಲ್ ಏರ್ ಸ್ಟ್ರೈಕ್ಸ್ ಬಗ್ಗೆ ಮಾತಾಡ್ತಿದ್ದೀವಿ, ಬಟ್ ಲೆಟ್ ಮಿ ಟೆಲ್ ಯು, ಅವರು ಮಿಸೈಲ್ ಅಟ್ಯಾಕ್ಸ್ ಕೂಡ ತುಂಬ ಮಾಡಿದ್ದಾರೆ. ಅಮೆರಿಕಾ ಕಡೆಯಿಂದ ಮತ್ತು ಇಸ್ರೇಲ್ ಕಡೆಯಿಂದ ಅವರ ಒಂದು ಇದೇನಿದೆ ಮಿಸೈಲ್ ಅಟ್ಯಾಕ್ಸ್. ನೀವು ನೋಡಿರ್ಬೋದು, ಸ್ವಲ್ಪ ದಿನದ ಮುಂಚೆ ಒಂದು ರಿಪೋರ್ಟ್ ಬಂದಿತ್ತು, ಮಿಸೈಲ್ ಸ್ಟಾಕ್ ಪೈಲ್ ಏನಿದೆ ಅಮೆರಿಕಾ ಮತ್ತು ಇಸ್ರೇಲ್ ಅದು ಕೂಡ ಖಾಲಿ ಆಗ್ತಿದೆ ಅಂತ. ಹಾರಿಸ್ದಿರ ಖಾಲಿ ಆಗಲ್ವಲ್ಲ. ಆ್ಯಂಡ್ ದಟ್ ಈಸ್ ಕೈಂಡ್ ಆಫ್ ಕನ್ಫರ್ಮ್ ನ್ಯೂಸ್ ಅದು. ಸೊ ನೀವು ಏರ್ ಅಟ್ಯಾಕ್ ನೀವು ಮಾಡ್ತಾ ಇದ್ದೀರಾ, ನಿಮ್ಮ ಏರ್ ಅಟ್ಯಾಕ್ ಏನಿದೆ ಅದು ಕೆಲವು ವಿಜುವಲ್ಸ್ ನಾನು ನೋಡಿದೆ, ದೇ ಆರ್ ಹಾರಿಫಿಕ್. ಯಾಕಂದರೆ ಒಂದು ಇದ್ರ ಮೇಲೆ ಪೆಟ್ರೋಲಿಯಂ ರಿಫೈನರಿ ಮೇಲೆ ನೀವು ಅಟ್ಯಾಕ್ ಮಾಡಿದ್ರೆ, ಈಗ ಸುಮ್ಮನೆ ಒಂದು ಪೆಟ್ರೋಲ್ ಕ್ಯಾನ್ಗೆ ನೀವು ಬೆಂಕಿ ಹಚ್ಚಿ ಅದು ಹೇಗೆ ಉರಿಯುತ್ತೆ ಅಂತ ನಾವು ಇಮ್ಯಾಜಿನ್ ಕ್ರೋರ್ಸ್ ಆಫ್ ಲೀಟರ್ಸ್ ಆಫ್ ಇಟ್ ರಿಫೈನ್ ಮಾಡುವಾಗ ನೀವು ಆ ರೀತಿ ನಡೆದ್ರೆ, ಇಟ್ಸ್ ಆಲ್ ಬಿಕಾಸ್ ಆಫ್ ಪೊಲ್ಯೂಷನ್ ಅಲ್ಲಿ ಅದು ನಡೀತಾ ಇದೆ. ಆ್ಯಂಡ್ ರೀಸನ್ ಈಸ್ ವೆರಿ ಕ್ಲಿಯರ್. ಈಗ ನನಗೆ ನೋ ಮ್ಯಾಟರ್ ವಾಟ್, ಈಗ ನೀವು ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಾನು ಫಸ್ಟ್ಲಿ ಫೈಟ್ ಬ್ಯಾಕ್ ಮಾಡೇ ಮಾಡ್ತೀನಿ. ಆ್ಯಂಡ್ ಸೆಕೆಂಡ್ಲಿ, ಹಿಸ್ ಫಾದರ್ ವಾಸ್ ಕಿಲ್ಡ್. ಗುಡ್ ಆರ್ ಬ್ಯಾಡ್, ದಟ್ಸ್ ಎ ಡಿಫರೆಂಟ್ ಡಿಸ್ಕಷನ್ ಆಲ್ ಟುಗೆದರ್, ಬಟ್ ಹಿಸ್ ಫಾದರ್ ವಾಸ್ ಕಿಲ್ಡ್. ದಟ್ ಎಮೋಷನ್. ಸೆಕೆಂಡ್ಲಿ, ಒಂದು ದೇಶದ ಸುಪ್ರೀಂ ಲೀಡರ್ ಆಗಿ ಮಾತಾಡ್ತಿದ್ದಾನೆ. ಈಗ ಯು ಆರ್ ಅಟ್ಯಾಕ್ಡ್, ನಿಮ್ಮ ಮೇಲೆ ಯಾರೋ ಬಂದು ಅಟ್ಯಾಕ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಈಗ ಅಧಿಕಾರ ತಗೊಂಡ ತಕ್ಷಣ ಆ ಮನುಷ್ಯ ಹೇಳಲ್ಲ, ಓಕೆ ಲೆಟ್ ಅಸ್ ಕಾಮ್ ಡೌನ್, ಅವ್ರಿಗೆ ನಾವು ರೀಚ್ ಔಟ್ ಆಗೋಣ, ಇದನ್ನ ಪ್ಯಾಸಿಫೈ ಮಾಡೋಕ್ಕೆ ಟ್ರೈ ಮಾಡೋಣ, ನಮ್ಮ ಜನಕ್ಕೆ ಒಳ್ಳೇದು ಮಾಡೋಣ. ಈ ರೀತಿಯಾದಂತಹ ಯಾವುದೇ ಸ್ಟೇಟ್ಮೆಂಟ್ಸ್ ನಾನಂತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಐ ಎಕ್ಸ್ಪೆಕ್ಟೆಡ್ ದಿಸ್. ಸೆಕೆಂಡ್ಲಿ, ದೆರ್ ಈಸ್ ಅ ರಿಪೋರ್ಟ್, ಇವರು ಏನೇನು ಯೂಸ್ ಮಾಡ್ತಾ ಇದ್ದಾರೆ ಮಿಸೈಲ್ಸ್, ಈಗ ಅವ್ರು ಏನು ಯೂಸ್ ಮಾಡ್ತಿದ್ದಾರೆ, ಡ್ರೋನ್ಸ್ ಏನೇನು ಅವ್ರು ಯೂಸ್ ಮಾಡ್ತಾ ಇದ್ದಾರೆ, ಈಗ ದೇರ್ ಈಸ್ ಅ ಬಿಗರ್ ಸ್ಟಾಕ್ ಪೈಲ್ ಅವೈಲೇಬಲ್. ಇನ್ನೂ ವೆರೈಟಿ ಆಫ್ ಮಿಸೈಲ್ಸ್ ಆರ್ ಅವೈಲೇಬಲ್. ಈಗ ನಾವು ಬರೀ ನಾರ್ಮಲ್ ಮಿಸೈಲ್ಸ್, ಹೈಪರ್ಸೋನಿಕ್ ಆದ್ಮೇಲೆ ಕ್ಲಸ್ಟರ್ ಮಿಸೈಲ್ಸ್ ನಾವು ನೋಡಿದ್ವಿ. ದೇರ್ ಈಸ್ ಅ ಲಾಟ್ ಮೋರ್ ಅವೈಲೇಬಲ್ ವಿತ್ ದೆಮ್, ಡಿಫರೆಂಟ್ ವೇರಿಯಂಟ್ಸ್ ವಿತ್ ಹೈಯರ್ ರೇಂಜಸ್. ಸೊ ಅಷ್ಟು